ಇನ್ನು ಆರೋಗ್ಯವಾಗಿದ್ದಂತಹ ಹೆಂಡತಿಯನ್ನ ಡಾಕ್ಟರ್ ಗಂಡ ಕೊಂದಿದ್ದೇಗೆ? ಈ ಘಟನೆ ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ? ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದ್ದೇಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೈ ಪ್ರೊಫೈಲ್ ಮರ್ಡರ್ ಮಿಸ್ಟ್ರಿ. ಡಾಕ್ಟರ್ ಹೆಂಡತಿಯನ್ನ ಕೊಂದು ಡ್ರಾಮಾ ಮಾಡಿದ ಡಾಕ್ಟರ್ ಗಂಡ. ಕೊಲೆಗೆ ಕಾರಣ ಅನಾರೋಗ್ಯನ ಅಕ್ರಮ ಸಂಬಂಧ. ಅಂದ್ರೆ ಏಪ್ರಿಲ್ 23, 2025 ಬೆಂಗಳೂರಿನ ಮಾರ್ಥಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುನ್ನೇಕೊಳಲು ಗ್ರಾಮದಲ್ಲಿ ವಾಸವಾಗಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಎಂಬಾಕೆ ತನ್ನ ತಂದೆಯ ಮನೆಯಲ್ಲಿ ಕುಸಿದು ಬಿದ್ದಿದ್ಲು. ಬಳಿಕ ಆಕೆಯನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಾಗ ಆಕೆ ಮೃತಪಟ್ಟಿರೋದಾಗಿ ವೈದ್ಯರು ಮಾಹಿತಿ ನೀಡಿದ್ರು. ಪೊಲೀಸ್ ಠಾಣೆಗೆ ಎಂಎಲ್ಸಿ ರಿಪೋರ್ಟ್ ನೀಡಿದ್ರು. ಸ್ಥಳಕ್ಕೆ ಧಾವಿಸಿದ ಮಾರ್ಥಳ್ಳಿ ಪೊಲೀಸರು ಕೃತಿಕಾ ರೆಡ್ಡಿ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ಆದ್ರೆ ಮರಣೋತ್ತರ ಪರೀಕ್ಷೆಗೆ ಕೃತಿಕಾ ರೆಡ್ಡಿ ಪೋಷಕರು ನಿರಾಕರಿಸಿದ್ದು, ದೂರು ನೀಡಲು ಸಹ ಹಿಂದೇಟು ಹಾಕಿದ್ರಂತೆ. ಆದ್ರೆ ಪೊಲೀಸರು ಪೋಷಕರ ಮನವೊಲಿಸಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ರು. ಬಳಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವಿನ ಬಗ್ಗೆ ಅನುಮಾನ ಮೂಡಿಸುವ ಅಂಶಗಳು ಕಂಡು ಬಂದಿದ್ದು, ಮೃತದೇಹದ ಕೆಲ ಸ್ಯಾಂಪಲ್ಸ್ ಗಳನ್ನ ಎಫ್ಎಸ್ಎಲ್ ಗೆ ರವಾನಿಸಿದ್ರು. 6 ತಿಂಗಳ ಬಳಿಕ ಎಫ್ಎಸ್ಎಲ್ ವರದಿ ಬಂದಿದ್ದು, ಕೃತಿಕಾ ರೆಡ್ಡಿ ಸಾವಿಗೆ ಅನಸ್ತೇಶಿಯಾ ಓವರ್ಡೋಸ್ ಆಗಿ ನೀಡಿದ್ದೆಂದು ವರದಿಯಲ್ಲಿ ಬಹಿರಂಗವಾಗೋ ಮೂಲಕ ಕೃತಿಕಾ ರೆಡ್ಡಿಯದ್ದು ಅಸಹಜ ಸಾವಲ್ಲ, ಅದೊಂದು ಕೊಲೆ ಅನ್ನೋದು ಬಹಿರಂಗವಾಗಿದೆ. ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇದ್ದು, ಈಗ ಮರ್ಡರ್ ಕೇಸಲ್ಲಿ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಕೃತಿಕಾ ರೆಡ್ಡಿ ಪೋಷಕರನ್ನ ಸಂಪರ್ಕಿಸಿ ಕೃತಿಕಾ ರೆಡ್ಡಿ ಸಾವು ಅಸಹಜ ಸಾವಲ್ಲ, ಅದೊಂದು ಕೊಲೆ, ಆ ಕೊಲೆಯನ್ನ ನಿಮ್ಮ ಅಳಿಯ ಡಾಕ್ಟರ್ ಮಹೇಂದ್ರ ರೆಡ್ಡಿಯೇ ಮಾಡಿದ್ದಾನೆ ಅನ್ನೋದನ್ನ ಹೇಳಿ ಅವರಿಂದ ದೂರು ಪಡೆದುಕೊಂಡ್ರು. ಬಳಿಕ ಆರೋಪಿಯ ಲೊಕೇಶನ್ ಹಾಕಿ ಎಲ್ಲಿದ್ದಾನೆಂದು ಚೆಕ್ ಮಾಡಿದಾಗ ಉಡುಪಿಯ ಸಮೀಪ ಮಣಿಪಾಲದಲ್ಲಿರೋದು ಪತ್ತೆಯಾಗಿತ್ತು. ಕೂಡಲೇ ಉಡುಪಿಗೆ ತೆರಳಿದ ಮಾರತ್ಹಳ್ಳಿ ಪೊಲೀಸರು ಹಂತಕ ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ 9 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಅಕ್ಯೂಸ್ ಯಾರಿದ್ದಾರೋ ಅವರು ಡಾಕ್ಟರ್, ಅವರು MBBS MS ಆರ್ಥೋ ಸರ್ಜನ್ ಕೆಲಸ ಮಾಡ್ತಾರೆ, ಗ್ಯಾಸ್ಟ್ರೋಂಟಾಲಜಿಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ವೆರಿ ವೆಲ್ ಎಡ್ಯುಕೇಟೆಡ್, ಇಬ್ಬರು ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೇ ನಮ್ಮ ಗುಂಜೂರು ಕಡೆನೇ ವಾಸ, ಇಲ್ಲೇ ಒಂದು 11 months ಬಿಫೋರ್ ಡೆತ್ ಆಗೋ ಮುಂಚೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿತ್ತು. ವಿಚಾರಣೆ ವೇಳೆ ಮಹೇಂದ್ರ ರೆಡ್ಡಿ ಹಾಗೂ ಕವಿತಾ ರೆಡ್ಡಿ ಇಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಿದ್ರು. ಅವರಿಬ್ಬರಿಗೂ 2024 ಮೇ ತಿಂಗಳಲ್ಲಿ ಮದುವೆ ಮಾಡಲಾಗಿತ್ತು. ಆದ್ರೆ ಮದುವೆ ಟೈಮ್ ನಲ್ಲಿ ಆಕೆಗಿದ್ದ ಅನಾರೋಗ್ಯ ಮುಚ್ಚಿಟ್ಟು ಮದುವೆ ಮಾಡಿದ್ರು. ಆ ಕೋಪದ ಜೊತೆಗೆ ಆಕೆಗೆ ಬೇರೊಬ್ಬರೊಂದಿಗೆ ಅನೈತಿಕ ಸಂಬಂಧದ ಬಗ್ಗೆ ಶಂಕೆ ಇತ್ತೆಂಬ ಬಗ್ಗೆ ಬಾಯ್ಬಿಟ್ಟಿದ್ದು, ಪೊಲೀಸರು ನಿಖರ ಕಾರಣ ಪತ್ತೆ ಹಚ್ಚಲು ತನಿಖೆ ಮುಂದುವರಿಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.